ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 2 ವರ್ಷಗಳಾಗಲಿಕ್ಕೆ ಬಂತು. ಕೆಲವು ತಿಂಗಳುಗಳು ಬಾಕಿ ಇದೆ. ಅಧಿಕಾರಕ್ಕೆ ಬರುವುದಕ್ಕಿಂತಲೂ ಮುಂಚೆ ಪ್ರಣಾಳಿಕೆಯಲ್ಲಿ ಅಂಗೈಯಲ್ಲಿ ಅರಮನೆ ತೋರಿಸಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬರೀ ಬಾಯಿ ಬಡಾಯಿಯಿಂದ ಆಡಳಿತ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಬಯಸ್ತಾ ಇದ್ದಾರೆ. ಬಾಯಿ ಬಡಾಯಿ ಅಂದ್ರೆ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ವಂಚನೆ ಮಾಡಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಬಯಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನನ್ನ ಭಾಷೆಯಲ್ಲಿ ಹೇಳೋದಾದರೆ 3 ಭಾಳ ಪ್ರಮುಖ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಮೂರು ಪ್ರಮುಖ ವಿಷಯಗಳಂದರೆ, ಇದೊಂದು ಅಭಿವೃದ್ಧಿ ಶೂನ್ಯ ಸರ್ಕಾರ, ಇದೊಂದು ಅಸಮರ್ಥ ಸರ್ಕಾರ, ಇದೊಂದು ಬೆಲೆ ಏರಿಕೆ ಸರ್ಕಾರ. ಸ್ವಲ್ಪ ಬಿಡ್ರಪ್ಪ, ಯಾಕೆ ಸಫಲ ಮಾಡ್ತೀರಿ? ಯಾಕೆ ಇದೊಂದು ಅಸಮರ್ಥ ಸರ್ಕಾರ ಅಂತ ನಾನು ಹೇಳ್ತೇನೆ ಅಂದ್ರೆ, ಈ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಸುಮಾರು 1 ವರ್ಷ 9 ತಿಂಗಳ ಅವಧಿಯಲ್ಲಿ 2 ವರ್ಷದ ಒಳಗಡೆ 3400 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 730 ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಾವನ್ನಪ್ಪಿದ್ದಾರೆ. 1100 ನವಜಾತ ಶಿಶುಗಳು ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಾವನ್ನಪ್ಪಿದ್ದಾರೆ. 50 ಜನ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಕೊಲೆ ಆಗಿದೆ. ಬಹುಶಃ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಯಾವ ಸರ್ಕಾರದ ಅವಧಿಯಲ್ಲೂ ಕೂಡ ಭ್ರಷ್ಟಾಚಾರದ ಒತ್ತಡಕ್ಕೊಳಗಾಗಿ, ಈ ಸರ್ಕಾರದ ಭ್ರಷ್ಟಾಚಾರದ ಒತ್ತಡಕ್ಕೊಳಗಾಗಿ ಹಣ ಸಂಗ್ರಹ ಮಾಡಿಕೊಡು ಅಂತೇಳಿ ಒತ್ತಡ ಮಾಡಿದ್ದರಿಂದ, ಅವ್ಯವಹಾರಗಳನ್ನು ಮಾಡಿದ್ದರಿಂದ 10 ಜನ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಹನ್ನೆರಡು ಜನ ಕಾಂಟ್ರಾಕ್ಟರ್ಸು ಬಿಲ್ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳ್ಳತನ, ಮಾದಕ ವಸ್ತುಗಳ ಸಾಗಾಣಿಕೆ ಮತ್ತು ನದಿಗಳನ್ನು, ಹಳ್ಳ ಕೊಳ್ಳಗಳನ್ನು ಲೂಟಿ ಮಾಡ್ತಕ್ಕಂಥ ಸರ್ಕಾರ ಇದು. ಸರ್ಕಾರದಲ್ಲಿರುವವರು, ಅವ್ರ ಹಿಂಬಾಲಕರು ನದಿಗಳಲ್ಲಿರ್ತಕ್ಕಂಥ ಎಲ್ಲ ಉಸುಕು ಸ್ಯಾಂಡನ್ನು ತೆಗೆದು ನದಿಗಳನ್ನು ಬರಡು ಮಾಡ್ತಾ ಇದ್ದಾರೆ. ಅದರಿಂದ ಅಂತರ್ಜಲ ಕುಸಿತದ, ಮುಂದಿನ ಜನಾಂಗಕ್ಕೆ ನದಿನೇ ಉಳಿಯುವುದಿಲ್ಲ. ಈಗ ನಮಗೆ ಉದಾಹರಣೆಗೆ ಅಂದ್ರೆ, ನಮ್ಮ ಜಿಲ್ಲೆಯಲ್ಲೇ ಮಲಪ್ರಭಾ ನದಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುವಂಥದ್ದು ಇವತ್ತು ಉಸುಕು ತೆಗೆದು ನದಿನೇ ಇಲ್ದಂಗೆ ಆಗೋಗ್ಬಿಟ್ಟು ಅಂಥ ಪರಿಸ್ಥಿತಿ ನಿರ್ಮಾಣ. ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಯಾಕೆ ಹೇಳ್ತೇನೆ ಅಂದ್ರೆ, ಎಲ್ಲನೂ ಹೇಳಲಿಕ್ಕೆ ಸಮಯ ಇರೋದಿಲ್ಲ, ಸ್ವಲ್ಪ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಇವತ್ತು ಹಣ ಕೊಡ್ತಾ ಇಲ್ಲ. ಉದಾಹರಣೆಗೆ ನಿಮ್ಮ ಜಿಲ್ಲೆನೂ ಸೇರಿ ಉತ್ತರ ಕರ್ನಾಟಕದ
ಅತ್ಯಂತ ಮಹತ್ವದ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗೆ 2ನೇ ನ್ಯಾಯಾಧೀಕರಣದಲ್ಲಿ ನಮಗೆ 130 TMC ಆಲ್ಮಟ್ಟಿಯಲ್ಲೇ ನೀರಿನ ಹಂಚಿಕೆ ಆಗಿದೆ. 173ರಲ್ಲಿ 130 TMC ಆಲ್ಮಟ್ಟಿಗೆ ಹಂಚಿಕೆ ಆಗಿದೆ. ಅದನ್ನು ಉಪಯೋಗ ಮಾಡಿಕೊಂಡ್ರೆ 5.91 ಲಕ್ಷ ಹೆಕ್ಟರ್ ಅಂದರೆ 15 ಲಕ್ಷ ಎಕರೆ ನೀರಾವರಿ ಮಾಡಲಿಕ್ಕೆ ಅವಕಾಶ. 2013ರಲ್ಲೇ 2ನೇ ನ್ಯಾಯಾಧೀಕರಣದ ತೀರ್ಪು ಬಂದಿದ್ದರೂ ಕೂಡ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಈ ಸರ್ಕಾರ ಯಾವುದೇ ಹಣ ಕೊಟ್ಟಿಲ್ಲ. 2 ವರ್ಷ ಆಯಿತು. ಹಿಂದೆ ಸಿದ್ದರಾಮಯ್ಯನವರು 2013ರಿಂದ 18ರವರೆಗೂ ಇದ್ದರು, ಆವಾಗೂ ಮೋಸ ಮಾಡಿದರು. ಕೂಡಲ ಸಂಗಮನಾಥನ ಮೇಲೆ ಆಣೆ ಮಾಡಿ ಹೇಳಿದರು ನಮಗೆ ಅಧಿಕಾರ ಕೊಡಿ. 2013ರಲ್ಲಿ ಸಿದ್ದರಾಮಯ್ಯನವರು, ಇದೇ ಖರ್ಗೆ ಅವರು, ಇದೇ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಕೂಡಲ ಸಂಗಮದಲ್ಲಿ ಹೊಸಪೇಟದಿಂದ ಕೂಡಲ ಸಂಗಮ ಪಾದಯಾತ್ರೆ ಮಾಡಿ ಹೇಳಿದರು ನಮಗೆ ಅಧಿಕಾರ ಕೊಡಿ, 50,000 ಕೋಟಿ ಕೊಟ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣ ಮಾಡ್ತೀವಿ ಅಂತ ಹೇಳಿದರು. 15 ಲಕ್ಷ ಎಕರೆ ನೀರಾವರಿ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿಗೂ ಏನೂ ಮಾಡಲಿಕ್ಕೆ ತಯಾರಿಲ್ಲ, ಕೊಡಲಿಕ್ಕೆ